ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ದಾಳಿಂಬೆಯನ್ನು ಕಾಯಿ ಕಟಾವಾದ ನಂತರ ನಾವು ಅದನ್ನು ರೆಸ್ಟ್ ಟೈಮ್ ಅಂತಾರೆ. ಆ ಟೈಮ್ನಲ್ಲಿ ಏನೇನು ಮಾಡಬೇಕು ಮತ್ತು ಮಾಡೋದ್ರಿಂದ ಏನು ಉಪಯೋಗ ಅಂತ ತಿಳಿಯೋಣ. ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ, ಕಾಯಿ ಕಟಾವು ಮಾಡಿರ್ತಾರೆ, ಆದರೆ ಅದಕ್ಕೆ ಪಾಲನೆ ಪೋಷಣೆ ಕೊಡೋದಿಲ್ಲ. ಯಾಕಂದರೆ ಕಾಯಿ ಕಟಾವಾದ ನಂತರ ಗಿಡದಲ್ಲಿರುವ ನ್ಯೂಟ್ರಿಯೆಂಟು ಮತ್ತು ನೆಲದಲ್ಲಿರೋ ನ್ಯೂಟ್ರಿಯೆಂಟ್ ಎಲ್ಲ ಕೂಡ ಎಕ್ಸಾಸ್ಟ್ ಆಗಿರುತ್ತೆ, ಅಂದರೆ ತಾಕತ್ತನ್ನು ಕಳ್ಕೊಂಡಿರುತ್ತೆ. ಬರೋದೆಲ್ಲ ಶಕ್ತಿ ಹಾಕ್ಬಿಟ್ಟು ಕಾಯಿ ಬಂದಿರುತ್ತೆ. ಆದರೆ ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ, ಕಾಯಿ ಕಿತ್ತಷ್ಟೇ ಸುಮ್ಮನೆ ಆಗ್ಬಿಡ್ತಾರೆ. ನಾವು ಕಾಯಿ ಕಿತ್ತಾದ ನಂತರ ಅದು ರೆಸ್ಟ್ ಟೈಮ್ ಅಂತಾರೆ. ಅದನ್ನು ನಾವು ಯಾವ ಥರ ನೋಡ್ಕೊಬೇಕಂದ್ರೆ, ಬಾಣಂತಿಯರನ್ನ ಯಾವ ಥರ ನೋಡ್ಕೊಳ್ತಾರೆ ಆ ಥರ ನಾವು ದಾಳಿಂಬೆಯನ್ನು ನೋಡ್ಕೊಳ್ಬೇಕು. ಅಂದರೆ ನಾವು ಕಾಯಿ ಕಟಾವಾದ ನಂತರ ಏನೇನು ಮಾಡಬೇಕಂದ್ರೆ, ಸ್ಟಾರ್ಟಿಂಗ್ನಲ್ಲಿ ನಾವು ಒಂದು ತಿಂಗಳವರೆಗೂ ಡೇ ಬೈ ಡೇ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡ್ತಾ ಇರಬೇಕು. ಮತ್ತು ಅದಕ್ಕೂ ಮುಂಚೆಲೇ ಕಾಯಿ ಕಟಾವಾದಷ್ಟೊತ್ತಿಗೆ ರೆಸ್ಟ್ ಕಟಿಂಗ್ ಅಂತ ಮಾಡ್ತಾರೆ. ಜಾಸ್ತಿ ಡಿಸೀಸ್ ಬಂದಿರೋ ಅಂದರೆ ರೋಗ ಬಂದಿರೋ ಕಡ್ಡಿಗಳು, ಒಣಗಿರೋ ಕಡ್ಡಿಗಳು ಮತ್ತು ಬುಡದಲ್ಲಿರೋ ವಾಟರ್ ಶೂಟ್ಸು ಎಲ್ಲ ಕಟ್ ಮಾಡಿ ಬಿಸಾಕಬೇಕಾಗುತ್ತೆ. ವೇಸ್ಟ್ ಅಂತ ಏನು ಬರ್ತಾವೆ ಅಂತ ಕ್ರಿಸ್ ಕ್ರಾಸ್ ಬ್ರಾಂಚಸ್ ಅಂತಾರೆ, ಅವನ್ನೆಲ್ಲ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಬಿಸಾಕಬೇಕಾಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ, ನೆಲ ರೆಡಿ ಮಾಡ್ಕೊಂಬಿಟ್ಟು ಒಂದಿಷ್ಟು ತಿಪ್ಪೆಗೊಬ್ಬರನೇ ಅತಿ ಮುಖ್ಯ. ಯಾಕಂದರೆ ತಿಪ್ಪೆಗೊಬ್ಬರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಇರುತ್ತೆ. ಅದರಿಂದ ನಮಗೆ ಹೂವು ಬರೋಕ್ಕೆ ಹೆಲ್ಪ್ ಆಗುತ್ತೆ. ಅದೇನು ಮಾಡುತ್ತೆ, ಗಿಡದಲ್ಲಿ CN ರೇಷಿಯೋ ಅಂತಾರೆ, ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ನಮಗೆ ಹೂವು ಬರೋಕ್ಕೆ ಮುಖ್ಯ. ಅದರಿಂದ ನಾವು ತಿಪ್ಪೆಗೊಬ್ಬರ ಬೇಕೇ ಬೇಕು ದಾಳಿಂಬರಿಗೆ. ಅದ್ರ ಜೊತೆಗೆ ನಾವು ಒಂದಿಷ್ಟು ಗೊಬ್ಬರಗಳು 10-26 ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಹಾಲು, ಜಿಂಕು, ಬೋರಾನು, ಐರನ್ನು, ಕಾಪರು ಮತ್ತು ಮೆಗ್ನೀಷಿಯಮ್ಮು, ಸಲ್ಫರು ಇವೆಲ್ಲ ಮೇಯ್ನ್ ಬೇಕೇ ಬೇಕು. ಇವನ್ನೆಲ್ಲ ಹಾಕ್ಬಿಟ್ಟು ನೆಲಕ್ಕೆ ರೆಡಿ ಮಾಡಬೇಕಾಗುತ್ತೆ. ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬಿಟ್ಟು ನಾವು ಸ್ಟಾರ್ಟಿಂಗ್ 1 ಮಂತ್ ಏನು ಮಾಡಬೇಕು, ದಿನ ಬಿಡ್ತಿನ ನೀರು ಬಿಡ್ತಾ ಹೋಗಬೇಕು. ಮತ್ತು ನೆಕ್ಸ್ಟು ಇನ್ನೊಂದು ತಿಂಗಳಿಗೆ ಏನು ಮಾಡಬೇಕು, ವಾರಕ್ಕೆ ಒಂದು ಸತಿ ಬಿಡ್ತಾ ಹೋಗಬೇಕು. ನೆಕ್ಸ್ಟ್ ಇನ್ನೊಂದು ಮಂತಿಗೆ 3 ತಿಂಗಳು ಒಟ್ಟು ಇದೇ ಥರ ನೀರು ಬಿಡ್ತಾ ಹೋಗಬೇಕು. ನೆಕ್ಸ್ಟ್ ಲಾಸ್ಟ್ 3ನೇ ತಿಂಗಳಿಗೆ ನಾವು ನೀರು ಏನು ಮಾಡಬೇಕಾಗುತ್ತೆ, ಒಂದು 8 ದಿನ ಇಲ್ಲ 10 ದಿನಕ್ಕೆ ಒಂದು ಸತಿ ನೀರು ಬಿಟ್ಬಿಟ್ಟು 4ನೇ ತಿಂಗಳಿಗೆ ನಾವು ಇನ್ನೇನು ಬೆಳೆ ಬಿಡ್ತೀವಿ ಅನ್ನೋದಕ್ಕೆ ಮುಂಚೆಲೇ ಅದು ಮಣ್ಣಿನ ಅಣುಗುಣ ಮೇಲೆ ಹೋಗುತ್ತೆ. ಯಾವ ಥರ ಅಂದರೆ, ಬ್ಲ್ಯಾಕ್ ಅಂದರೆ ಕಪ್ಪು ಮಣ್ಣು, ಎರೆ ಮಣ್ಣು ಇರುತ್ತಲ್ಲ, ಅದರಲ್ಲಿ ನಮಗೆ ತೇವಾಂಶ ಜಾಸ್ತಿ ಹಿಡಿದಿರುತ್ತೆ. ಅದರಲ್ಲಿ ನಮಗೆ ಜಾಸ್ತಿ ಡ್ರೈ ಆಗಬೇಕಾಗುತ್ತೆ. ಅದಕ್ಕೆ ನಾವು ಆ ಮಣ್ಣಲ್ಲಿ ಏನು ಮಾಡಬೇಕಾಗುತ್ತೆ, 2 ತಿಂಗಳವರೆಗೂ ಡ್ರೈ ಮಾಡ್ತಾರೆ. ಮತ್ತು ಈ ಕೆಂಪು ಮಣ್ಣು ಅದರಲ್ಲೆಲ್ಲ ಏನು ಅಂದರೆ 1-1.5 ತಿಂಗಳಾದರೆ ಮಸ್ತಾಗುತ್ತೆ. ನಾವು ಗಿಡ ಡ್ರೈ ಮಾಡಿಬಿಟ್ಟು ಚೆನ್ನಾಗಿ ನೆಕ್ಸ್ಟು ನಾವು ಕಟಿಂಗ್ ಮಾಡಿ ಗೊಬ್ಬರ, ಈ ಬೋರ್ಡೆಕ್ಸ್ ಎಲ್ಲ ಹೊಡೆದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಇತ್ರೆಲ್ಲಿ ಹೊಡಿಬೇಕಾಗುತ್ತೆ. ಮತ್ತು ನಾವು ರೆಸ್ಟ್ ಟೈಮ್ನಲ್ಲಿ ಕೂಡ ನಾವು ರೋಗನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಭಾಳಷ್ಟು ಗಿಡದಲ್ಲಿ ನಾವು ನೋಡಿದ್ದೀವಿ, ಎಲೆ ಡ್ರೈ ಆಗಿ ಉದುರಿರುತ್ತೆ ಅಂತ ಅಂತಾರೆ. ಅದರಲ್ಲಿ ನೋಡಿದರೆ ಅಲ್ಲಿ ನಮಗೆ ಸರ್ಕೋಸ್ಪರ ಲೀವ್ಸ್ ಬಟ್ ಅಂದರೆ ಸರ್ಕೋಸ್ಪರ ಎಲೆ ಚುಕ್ಕಿ ರೋಗ ಬಂದ್ಬಿಟ್ಟು ಅರುಶನಾಗಿ ಉದುರಿರ್ತಾವೆ ಭಾಳಷ್ಟು. ನಾವು ರೆಸ್ಟ್ ಟೈಮ್ನಲ್ಲಿ ಏನು ಮಾಡಬೇಕಾಗುತ್ತೆ, ಯಾವುದೇ ಚುಕ್ಕಿ ರೋಗ ಬರ್ದಾಗೆ ನಾವು ಕೆಲವೊಂದು ಫಂಗಿಸೈಡ್ಗಳ್ನ ಸ್ಪ್ರೇ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಮತ್ತು ಗಿಡದ ಎಲೆ ಯಾವ ಥರ ಇರಬೇಕಂದ್ರೆ ಫುಲ್ ಕಪ್ಪಾಗಿ ಡಾರ್ಕ್ ಕಲರ್ ಇರಬೇಕು. ಆ ಥರ ಇದ್ದರೆ ಮಾತ್ರ ನಮಗೆ ಚೆನ್ನಾಗೇ ಫೋಟೋಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣೆ ಅವೆಲ್ಲ ಚೆನ್ನಾಗಿ ನಡೆದ್ಬಿಟ್ಟು ಗಿಡದಲ್ಲಿ ಸ್ಟೋರೇಜ್ ರಿಸರ್ವ್ ಫುಡ್ ಅಂತಾರೆ, ಅದನ್ನು ಸ್ಟೋರೇಜ್ ಆದರೆ ಮಾತ್ರ ನಮ್ಗೆ ನೆಕ್ಸ್ಟ್ ಹೂವು ಬರೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ನೆಕ್ಸ್ಟು ಬೆಳೆ ಬಿಟ್ಟಾಗ ಬೇರೆಲ್ಲ ಕಟ್ಟಾಗಿರ್ತವೆ, ಗೊಬ್ಬರ ಹಾಕ್ಬೇಕಾದ್ರೆ ಅದೇನಿಲ್ಲ ಅಂದರೆ 1-1.5 ತಿಂಗಳು ಬೇರೆ ಬರೋಕ್ಕೆ ತಾಳುತ್ತೆ. ಆದರೆ ನಮಗೆ 1-1.5 ತಿಂಗಳಷ್ಟೊತ್ತಿಗೆ ಫ್ಲವರ್ ಬಂದು ಸೆಟ್ ಆಗಬೇಕಾಗುತ್ತೆ. ಅವಾಗೇನಾಗುತ್ತೆ, ರಿಸರ್ವ್ ಫುಡ್ ಇದ್ದರೆ ಮಾತ್ರ, ರಿಸರ್ವ್ ಫುಡ್ಡಿಂದ ಮಾತ್ರ ಅದು ಫ್ಲವರ್ ಬರೋದಕ್ಕೆ ಸಾಧ್ಯ. ಆದರೆ ಅವಾಗ ಕೊಡೋ ಗೊಬ್ಬರಗಳು ನಮಗೆ ಯೂಸ್ ಆಗಲ್ಲ. ಅದಕ್ಕೋಸ್ಕರ ನಾವು ರೆಸ್ಟ್ ಟೈಮ್ನಾಗೇ ಚೆನ್ನಾಗಿ ಗೊಬ್ಬರ ತುಂಬಿಬಿಟ್ಟು ರೆಡಿ ಮಾಡಿದರೆ ಬರುತ್ತೆ. ಮತ್ತು ನಮಗೆ ಎಲೆ ಮೇಲೆ ಯಾವುದೇ ಥರ ರೋಗದ ಇರದ ಹಾಗೆ ನಾವು ಫಂಗಿಸೈಡ್ನು ಮತ್ತು ಉಳಿದು ಅವನ್ನೆಲ್ಲ ಸ್ಪ್ರೇ ಮಾಡ್ಕೊಂಬಿಟ್ಟು ನಾವು ಹುಳ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಗ ಒಂದು 15 ದಿನ ಇಲ್ಲ ಒಂದು 10 ದಿನಕ್ಕೆ ಒಂದು ಸತಿ ರೆಸ್ಟ್ ಟೈಮ್ನಲ್ಲಿ ಕೂಡ ನಾವು ಸ್ಪ್ರೇ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಯಾವ ಥರ ರೆಸ್ಟ್ ಟೈಮ್ನಲ್ಲಿ ಗಿಡ ಇರಬೇಕಂದ್ರೆ, ಗಿಡ ಎಲೆ ಫುಲ್ಲು ಕಪ್ಪಾಗೋ ಥರ ನಾವು ಗೊಬ್ಬರ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಎಷ್ಟು ಗಿಡ ಕಪ್ಪಾಗಿ ಅಂದರೆ ಗಿಣಿ ಹಸ್ರು ಇರಬಾರ್ದು. ಎಷ್ಟು ನಮಗೆ ಗಿಡ ಹಸ್ರಾಗಿ ಮತ್ತು ಕಪ್ಪಾಗಿರುತ್ತೆ ಅಂದರೆ ಅದರಲ್ಲಿ ಎಲೆಯಲ್ಲಿ ನಮಗೆ ಜಾಸ್ತಿ ಕ್ಲೋರೋಫಿಲ್ಲು ಜಾಸ್ತಿ ಇದ್ದಷ್ಟು ನಮಗೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಜಾಸ್ತಿ ಗಿಡದಲ್ಲಿ ಆಗುತ್ತೆ. ಅದರಿಂದ ನಮಗೆ ರಿಸರ್ವ್ ಫುಡ್ಡು ಸ್ಟೋರೇಜ್ ಆಗುತ್ತೆ. ಆದ್ದರಿಂದ ನಮಗೆ ನೆಕ್ಸ್ಟು ಫ್ಲವರ್ ಬರೋದಕ್ಕೆ ಮತ್ತು ಫ್ಲವರ್ ಸೈಜ್ ಬರೋದಕ್ಕೆ ನಮಗೆ ಇವಾಗಲಿಂದನೇ ನಾವು ರೆಡಿ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟು ಚೆನ್ನಾಗೇ ಬರೋದು.